ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಕೇರ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಇಚ್ಚಿಂಗ್ ಇದೆ ಮತ್ತು ತುಂಬ ಡ್ಯಾಂಡ್ರಫ್ ಇದೆ ಅವರು ಈ ಶಾಂಪೂನ ಯೂಸ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಹಾಗೆ ಈ ಶಾಂಪೂ ಯೂಸ್ ಮಾಡೋದ್ರಿಂದ ಕಂಟ್ರೋಲ್ ಸ್ಕೇಲಿಂಗ್, ಫ್ಲೇಕಿಂಗ್ ಆ್ಯಂಡ್ ಇಚ್ಚಿಂಗ್ ಇದೆಲ್ಲ ಕಡಿಮೆ ಆಗುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಫಸ್ಟು ನಿಮ್ಮ ಹೇರ್ನ ವೆಟ್ ಮಾಡ್ಕೋಬೇಕು. ವೆಟ್ ಮಾಡ್ಕೊಂಡ್ಮೇಲೆ 5 ml ತಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡಾದಮೇಲೆ 5 minutes ಹಾಗೆ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೋಬೇಕು. ಇದೇ ರೀತಿ 4 ವಾರಗಳ ಕಾಲ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಮತ್ತು ಇಚ್ಚಿಂಗು ಕೂಡ ಕಡಿಮೆ ಆಗುತ್ತೆ. ಈ ಶಾಂಪೂನ ವಾರಕ್ಕೆ ಒಂದು ಸರಿ ಹಾಕೋಬೇಕು. ಈಗ ನಿಮಗೆ ಅದು ಯಾವ ಶಾಂಪೂ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ. ಇದು ನೇಮ್ ಬಂದುಬಿಟ್ಟು ಕೀಟೋ ಕೇಮ್ ಅಂತ. ಇದು ಮೆನ್ ಆ್ಯಂಡ್ ವುಮೆನ್ ಇಬ್ಬರೂ ಕೂಡ ಯೂಸ್ ಮಾಡ್ಬೋದು. ಇಟ್ ಕಂಟ್ರೋಲ್ಸ್ ಸ್ಕೇಲಿಂಗ್, ಇಚ್ಚಿಂಗ್ ಆ್ಯಂಡ್ ಫ್ಲೇಕಿಂಗ್. ಇದು ಕಾಸ್ಟ್ ಬಂದುಬಿಟ್ಟು 181 rupees. 110 ml ಇದೆ. ಇದು ತುಂಬಾ ಈಸಿ ಯೂಸ್ ಮಾಡೋದು. ಆವಾಗಲೇ ನಾನು ನಿಮಗೆ ಹೇಳಿದ್ದೆ ಅಲ್ಲ, ಒನ್ಸ್ ಇನ್ ಎ ವೀಕ್ 4 weeks ತನಕ ಯೂಸ್ ಮಾಡ್ಬೋದು ಅಂತ. ಯಾರಿಗೆಲ್ಲ ಇಚ್ಚಿಂಗ್ ಇದೆ ಮತ್ತು ತುಂಬ ಡ್ಯಾಂಡ್ರಫ್ ಇದೆ ಅವರು ಯೂಸ್ ಮಾಡಿ. ಆ್ಯಕ್ಚುಲಿ ಇದು ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಯಾರಿಗೆಲ್ಲ ಡ್ಯಾಂಡ್ರಫ್ ಸಮಸ್ಯೆ ಇದೆ ಅವರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ನನ್ನ ಧನ್ಯವಾದಗಳು.